ಇಲ್ಲಿ ನನ್ನ ಲೈಫ್ ಅನ್ಫಿಲ್ಟರ್ಡ್, ನನ್ನ ಥಾಟ್ಸ್ ಅಫ್ಕೋರ್ಸ್ ಟು ಸಮ್ ಎಕ್ಸ್ಟೆಂಟ್ ಅನ್ಫಿಲ್ಟರ್ಡ್. ನೀವು ನೋಡ್ತೀರಾ ಹೌ ಮೆನಿ ಯೂಟ್ಯೂಬ್ ಚಾನಲ್ಸ್ ಡೂ ಯು ಹ್ಯಾವ್? ನಿಮ್ಗೆ ಯಾವ ಪರ್ಫ್ಯೂಮ್ ವಾಸನೆ ಇಷ್ಟ? ಓ ವಾವ್, ಐ ಲೈಕ್. ಸೊ ಇವತ್ತಿನ ವ್ಲಾಗ್ ಇಟ್ ಇಸ್ ಆಲ್ ಅಬೌಟ್ ಆಸ್ಕ್ ಮೀ ಎನಿಥಿಂಗ್. Here's a question from Jyoti Mugat. How we should take life according to you? ನನ್ನ ಪ್ರಕಾರ ಒಂದು ಪ್ಲ್ಯಾನು, ಒಂದು ಗೋಲ್ ಅಂತಾರೆ ಇಟ್ಕೋಬೇಕು, ವಿತ್ ವಿಚ್ ಯು ಸ್ಟಾರ್ಟ್ ದ ಜರ್ನಿ ಆಫ್ ಲೈಫ್. ನೆಕ್ಸ್ಟು ಬಂದಿದ್ದನ್ನೆಲ್ಲ ಲುಕ್ ಅಟ್ ಇಟ್ ಆಸ್ ಅನ್ ಆಪರ್ಚುನಿಟಿ, ಲೆಸನ್, ಫೇಲ್ಯೂರ್ಸ್ ಆಸ್ ಸ್ಟೆಪ್ಪಿಂಗ್ ಸ್ಟೋನ್. ಆ್ಯಂಡ್ ಆ ಥರ ಒಂದು ಓಪನ್ ಮೈಂಡ್ಸೆಟ್ಟಲ್ಲಿ ಇದ್ದಾಗ ಐ ಥಿಂಕ್ ಒಂದು ಬಂದಿದ್ದೆಲ್ಲ ಎದುರಿಸೋಕ್ಕೆ ಈಸಿ ಆಗುತ್ತೆ. ಆ್ಯಂಡ್ ಲೈಫಲ್ಲಿ ಡೋಂಟ್ ಸ್ಟಾರ್ಟ್ ವಿತ್ ನಾವು ಎ ಫಾರ್ ಆ್ಯಪಲ್, ಬಿ ಫಾರ್ ಬಿ ಬಿಸ್ಕೆಟು. ನೋ, ಎ ಕ್ಯಾನ್ ಬಿ ಆ್ಯಪಲ್, ಎ ಕ್ಯಾನ್ ಬಿ ಏಪ್ರಿಕಾಟ್ ನಿಮಗೆ, ಎ ಕ್ಯಾನ್ ಬಿ ಎ ಸಿ ಫಾರ್ ಯಾರಿಗೋ. ಸೊ ದೇರ್ ಇಸ್ ನೋ ಪರ್ಫೆಕ್ಟ್ ರೂಲ್. ನಿಮಗೆ ಯಾವ್ದು ರೈಟ್ ಅನ್ಸುತ್ತೋ ಆ ಟೈಮಿಗೆ ಯು ಡೂ ಇಟ್ ಆ್ಯಂಡ್ ಯು ಓನ್ ಇಟ್ ಅಪ್ ಆ್ಯಂಡ್ ದೆನ್ ಜಸ್ಟ್ ಬಿಲ್ಡ್. ಅದೇನೋ ಅಂತಾರಲ್ಲ, ನಾವೆಲ್ಲ ಹೆಂಗಂದರೆ, ಈಗ ನಾನು ರಶ್ಮಿ ಹೆಂಗೆ, ನನಗೊಂದು ಡಿಫ್ರೆಂಟ್ ವಾಯ್ಸ್ ಇದೆ, ನಾನು ಇಷ್ಟು ಡಿಫ್ರೆಂಟಾಗಿದ್ದೀನಿ, ನನ್ನ ಬಣ್ಣ ಹಿಂಗಿದೆ, ನನ್ನ ಮೂಗು ಹೀಗಿದೆ, ನನ್ನ ಕಣ್ಣು ಹಿಂಗಿದೆ. ನನ್ನ ಪ್ರಕಾರ ಯಾರೋ ರಮ್ಯಾ ಅಂತ ಬಂದರು, ಅವ್ರು ಬೇರೆ ಥರನೇ ಇದ್ದಾರೆ. ಹೆಸರಿಂದ ಹಿಡಿದು ಐಡೆಂಟಿಟಿಯಿಂದ ಹಿಡಿದು ನಮಗೆ ಎಲ್ಲರೂ ಬೇರೆ ಅಂದಮೇಲೆ ಲೈಫಲ್ಲಿ ಮಾತ್ರ ಎಲ್ಲರೂ ಯಾಕೆ ಸೇಮ್ ಪಿಂಚ್ ಆಗೋಕೆ ಟ್ರೈ ಮಾಡ್ತೀವಿ ಅನ್ನೋದೇ ನಂಗೆ ಅರ್ಥ ಆಗಿಲ್ಲ. ಅವ್ರ ಮದುವೆ ಮಾಡಿಕೊಂಡು ನಾನು ಮಾಡ್ಕೋಬೇಕು, ಅವ್ರ ಮಕ್ಳು ಮಾಡ್ಕೊಂಡು ನಾನು ಮಾಡ್ಕೋಬೇಕು, ಅವರೆಲ್ಲೋ ಫಾರಿನ್ಗೆ ಹೋದ್ರು ನಾನು ಹೋಗ್ಬೇಕು ಸೊ ಹೀಗೆ ನೀವು ಒಂದು ಸ್ವಲ್ಪ ಪಾಸ್ ಮಾಡಿ ನೋಡಿದ್ರೆ ನಾನು ಡಿಫ್ರೆಂಟು, ನಾನು ನೋಡೋಕ್ಕೂ ಡಿಫ್ರೆಂಟು, ನನ್ನ ಎಲ್ಲನೂ ಡಿಫ್ರೆಂಟ್ ಅಂದಮೇಲೆ ನನ್ನ ಲೈಫು ಕೂಡ ಎಲ್ಲ ಥರದಲ್ಲೂ ಡಿಫ್ರೆಂಟ್ ಆಗಿರಬೇಕು. ಹಾಗಾಗಿ ಈ ಥರ ವೆನ್ ಯು ಲುಕ್ ಅಟ್ ಫ್ಯೂ ಥಿಂಗ್ಸ್ ಅಲ್ಲ, ಸೊ life becomes easy ಅಂತ ನನಗೆ ಅನ್ಸುತ್ತೆ. How many YouTube channels do you have? Just Curious Clips channel. Just Curious is anyways on Rapid Rashmi YouTube channel. Like Rapid Rashmi Vlogs ಮೂರನೇ ಚಾನಲ್, ಪ್ಲಸ್ Just Curious India ಇಂಗ್ಲಿಷ್ ಚಾನಲ್ ಬರುತ್ತೆ, Just Curious India Clips ಒಂದು ಬರುತ್ತೆ. ಸೊ ಐ ಥಿಂಕ್ 5 for now. Do you prepare before interviewing the guest? Hell yes, lot of preparation. Any plans for short hair again? No, Akhilesh. ಇಷ್ಟೊಂದು ಎನರ್ಜಿ ಹೇಗೆ? ಟರ್ಮಿನೇಟರ್ .rocks. ಐ ಥಿಂಕ್ ನಿಮಗೆ ಸಾಕು ಅಂದರೆ ಸಾಕು, ಬೇಕು ಅಂದರೆ ಬೇಕು, ಆ ಥರ. ಐ ಡೋಂಟ್ ನೋ, ಯಾವಾಗಲೂ ಐ ಕೀಪ್ ಲುಕಿಂಗ್ ಆ್ಯಟ್ ಓಕೆ ವಾಟ್ ನೆಕ್ಸ್ಟ್. ಸೊ ವಾಟ್ ನೆಕ್ಸ್ಟ್ ಅಂದಾಗ ಬಹುಶಃ ಐ ಕೀಪ್ ದಟ್ ಲರ್ನರ್ಸ್ ಮೈಂಡ್ ಸೆಟ್ ಅಲೈವ್, ದಟ್ ಹಂಗರ್ ಅಲೈವ್ ಅನ್ಸುತ್ತೆ. ಎಲ್ಲಿ ಹಸಿವಿರುತ್ತೋ ಅಲ್ಲಿ ಆಟೋಮ್ಯಾಟಿಕ್ಕಾಗಿ ಬಹುಶಃ ಎನರ್ಜಿ ಬರ್ಬೋದೇನೋ. Whom to reach when mentally not doing fine, ma'am? Reach out to your best confidant. ಯಾರು ಅನ್ಬಯಸ್ಡ್ ಆಗಿ ರ್ಯಾಷನಲ್ ಥಿಂಕಿಂಗ್ ಇಟ್ಕೊಂಡು ಒಳ್ಳೆ ಅಡ್ವೈಸ್ ಕೊಡ್ತಾರೋ ಅವ್ರಿಗೆ. ಇನ್ ಮೈ ಕೇಸ್ ಐ ರೀಚ್ ಔಟ್ ಟು ಡೇವಿಸ್. ನಿಮ್ಗೆ ಯಾವ ಪರ್ಫ್ಯೂಮ್ ವಾಸನೆ ಇಷ್ಟ? ಓ ವಾವ್, ಐ ಲೈಕ್ ಬರ್ಬರಿ, ಐ ಲೈಕ್ ವಿಕ್ಟೋರಿಯಾ ಸೀಕ್ರೆಟ್, ಅದ್ರದ್ದು ಟೀಸ್ ಅಂತ, ಐ ಲವ್ ದ್ಯಾಟ್. ಸೊ ಇನ್ನೇನು ಬಿಗ್ ಪರ್ಫ್ಯೂಮ್ ಫ್ಯಾನ್. ಓಕೆ, too many perfumes. CK Into You is my classic favorite. ತುಂಬಾ ವರ್ಷಗಳಿಂದ ಇದೆ ಅದು. ಇಲ್ಲಿ ರಾಜೇಶ್ ಕಡೆಯಿಂದ ಇದೆ, ವಾಟ್ ಈಸ್ ದ ಸೀಕ್ರೆಟ್ ಆಫ್ ಯುವರ್ ಸಕ್ಸಸ್ ಇನ್ ಪರ್ಸನಲ್ ಆ್ಯಂಡ್ ಪಬ್ಲಿಕ್ ಲೈಫ್? ಓ, ಐ ರಿಯಲಿ ಡೋಂಟ್ ನೋ. ಐ ಥಿಂಕ್ ನಾನು ಯಾವತ್ತೂ ಬೇರೆಯವ್ರಿಗೆ ಓಕೆ ಇದು ಮಾಡೋದ್ರಿಂದ ಅದು ಸಿಗುತ್ತೆ, ಹಂಗೆ ಅವ್ರ ಮೆಚ್ಚುಗೆ ಗಳಿಸ್ಬೇಕಾದ್ರೆ ನಾನು ಇದು ಮಾಡಬೇಕಾಗತ್ತೆ. ಐ ಥಿಂಕ್ ಐ ಹ್ಯಾವ್ ನಾಟ್ ಲುಕ್ಡ್ ಅಟ್ ಲೈಫ್ ಫ್ರಮ್ ದ್ಯಾಟ್ ಲೆನ್ಸ್ ಅನ್ಸುತ್ತೆ. ನನಗೇನು ಇಷ್ಟ ಅದನ್ನು ಇಷ್ಟಪಟ್ಟು ಬೇರೆಯವ್ರು ಯಾರೂ ಹಂಗೆ ಮಾಡಬಾರ್ದಪ್ಪ ಆ ಥರ ಅದನ್ನು ಮಾಡಿದ್ದೀನಿ ಅನ್ಸುತ್ತೆ ನನ್ನ ಲೆನ್ಸಿಂದ ನೋಡಿದ್ರೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನಾನು ಆ ಥರ ಎಫರ್ಟ್ ಹಾಕಿದಾಗ ಜನಗಳಿಗೆ ಹಂಗೆ ಕನೆಕ್ಟ್ ಆಗೋ ರೀತಿನಲ್ಲೇ ಆ ಪ್ರಾಡಕ್ಟ್ ಆಚೆಗೆ ಬಂದಿದೆ. ಹಾಗಾಗಿ ಯು ಗೈಸ್ ಹ್ಯಾವ್ ಲವ್ಡ್ ಮೀ ಆಸ್ ಅನ್ RJ, ಪ್ರಾಬ್ಲಿ ಯು ಗೈಸ್ ಹ್ಯಾವ್ ಲವ್ಡ್ ಮೀ ಆಸ್ ಅ ಪಾಡ್ಕಾಸ್ಟರ್. ಆ್ಯಂಡ್ ಐ ಥಿಂಕ್ ಆ್ಯಂಡ್ ಏನೂ ಇಲ್ದಿರೋ ಜಾಗದಿಂದ ಬಂದವ್ರಿಗೆ ಯಾವಾಗಲೂ ಇದನ್ನು ಕಳ್ಕೊಂಡ್ಬಿಟ್ರೆ ಅನ್ನೋ ಒಂದು ಭಯ ಇರುತ್ತೆ. ಆ ಭಯ ಯಾವಾಗಲೂ ಒಂದು ಜವಾಬ್ದಾರಿನ ನಮ್ಮಲ್ಲಿ ಯಾವಾಗಲೂ ಒಂದು ಆ್ಯಂಕರ್ ಆಗಿ ಅದೇ ನಮ್ಮನ್ನು ಎಳಿತಾ ಇರುತ್ತೆ. ಸೊ ಅದಕ್ಕೆ ಇವತ್ತಿಗೂ ಮನೆ, ಕಾರು, ದುಡ್ಡು, ಸೆಟಲ್ಡ್ ಫೀಲಿಂಗು ನಂಗೆ ಇನ್ನೂ ಯಾವತ್ತೂ ಸಾಕು ಅಂತ ಅನ್ಸಕ್ಕೆ ಬಿಟ್ಟಿಲ್ಲೇನೋ ಅದೇ. ಹಾಗಾಗಿ ಐ ಆಲ್ವೇಸ್ ಥಿಂಕ್ ಸಕ್ಸಸ್ ಹಸಿವಿರಬೇಕು. ಹಸಿದ ಹೊಟ್ಟೆಗೆ ಗೊತ್ತು ತುಂಬಿರುವ ಹೊಟ್ಟೆಯ ಒಂದು ಬೆಲೆ. ಹಾಗಾಗಿ ಸಕ್ಸಸ್ ನೀವು ಕೊಟ್ಟಿರೋದು, ಸೊ ನಂಗೆ ಗೊತ್ತಿಲ್ಲ.
ಪರ್ಸ್ನಲ್ ಲೈಫ್ ಸಕ್ಸಸ್ ಇಸ್ ಆರೋಗ್ಯವಾಗಿದ್ದು ಏನೋ ಹೆಚ್ಚು ಗೊಂದಲಗಳಿಲ್ಲದೆ ಒಳಗೊಂದು ಹೊರಗೊಂದು ತುಂಬ ಇದೀನಲ್ಲಪ್ಪ ಆ ಥರ ಅಲ್ಲಿ ತುಂಬ ಕಮ್ಮಿ ಗ್ಯಾಪ್ ಇರಬೇಕು. ಒಳಗೆ ಏನೋ ಆಚೆನೇ ಅದೇ, ಅದು ಎಷ್ಟು ಹಂಗಿರ್ತೀವೋ ಐ ಥಿಂಕ್ ದಟ್ ಇಸ್ ಪರ್ಸ್ನಲ್ ಸಕ್ಸಸ್. ಎಡವಿದ್ದೀನಿ ನಾನು, ಇಲ್ಲ ಅಂತಿಲ್ಲ. ಎಲ್ಲಿ ಎಡವಿದ್ದೀನಿ ಅಲ್ಲೊಂದು 100% ಟ್ರಾನ್ಸ್ಪರೆಂಟ್ ಆಗಿದ್ದೀನಿ. ಹಾಗಾಗಿ ಕೆಲವು ಪ್ರಪಂಚದ ಜನಗಳಿಗೆ 100% ಸತ್ಯಗಳು ಗೊತ್ತಿಲ್ಲ ಅಂದರೂ ಯಾರಿಗೆ ಗೊತ್ತಿರಬೇಕೋ ಆ ಸತ್ಯಗಳು ಗೊತ್ತಿರೋದ್ರಿಂದಾಗಿ ಕಲ್ಮಶ ಇಲ್ಲ. ಬಹುಶಃ ದಟ್ ಈಸ್ ಒನ್ ಪರ್ಸ್ನಲ್ ಲೈಫ್ದು ಸಕ್ಸಸ್ಸು. ಎರಡನೇದು ಪಬ್ಲಿಕ್ ಲೈಫ್ದು ಸಕ್ಸಸ್ ಅಂತ ಅಂದ್ಕೊಳ್ಳೇಬಾರ್ದು. ನನ್ನ ಪ್ರಕಾರ ನಿಮ್ಮ ಕೆಲಸ ನೀವು ಮಾಡಬೇಕು, ಇನ್ನೂ ಹೋಗ್ತಾ ಇರಬೇಕು. ಯಾಕಂದರೆ ನೋಡ್ರಿ, ಇವತ್ತು ಈ ಕುರ್ಚಿ ನಾಳೆ ಇನ್ಯಾರ್ದು, ನಾಳೆ ಅಲ್ಲಪ್ಪ ಇನ್ನೊಂದು 50-60 ವರ್ಷ ಆದಮೇಲೆ ಒಂದ್ಸತಿ ನಾವು ಜಾಗ ಖಾಲಿ ಮಾಡಿದ್ಮೇಲೆ ಇನ್ಯಾರೋ ಬಂದು ಕೂತ್ಕೋತಾರ. ಈ ಥರ ಎಲ್ಲ ಇದ್ದಾಗ ಮಾತ್ರ ನಮ್ದಷ್ಟೇ ಅಂದ್ಕೊಂಡು ಜಸ್ಟ್ ಎಂಜಾಯ್. ಈ ರೋಲರ್ ಕೋಸ್ಟರಲ್ಲಿ ಕೂಡಿಸಿದಾಗ ಒಂದು 5 ನಿಮಿಷದ ರೈಡ್ ಅಂದ್ಕೊಳ್ಳಿ. ಅದು ಸ್ಟಾರ್ಟಿಂಗಲ್ಲಿ ಕೂತಿರ್ತೀರ, ಅದು ಯಾವಾಗ ರೈಡ್ ಎಂಡ್ ಆಗ ಆಚೆಗೆ ಎದ್ದೋಗ್ಬೇಕು ಅಲ್ಲಿವರೆಗೂ ಮಧ್ಯದಲ್ಲಿ ಅಕ್ಕದ ಎಂಜಾಯ್ ಮಾಡಬೇಕು. ಹಾಗಾಗಿ ಅಷ್ಟೇ. ಸಕ್ಸಸ್ಸು ಫೇಲ್ಯೂರು ಈ ಥರ ಎಲ್ಲ ಟ್ಯಾಕ್ಸ್ಗಳು ಕೊಟ್ಕೋಬಾರ್ದ್ರಿ. ಕೊಟ್ಕೊಂಡ್ರೆ ಮತ್ತೆ ನಮಗೆ ಅದು ಗನ್ ಥರ ಮುಂದೆ ಇರತ್ತದು, ನಮ್ಮನಿಗೆ ಯಾವಾಗಲೂ ಅಂತ ಹೆದರ್ಸ್ತಾ ಇರುತ್ತೆ. ಸೊ ಇನ್ನೊಂದು ಯಾವುದೋ ಮೆಸೇಜ್ ಓದಿ ಸಾಕತ್ತಾಗಿತ್ತು. ಸಜೆಸ್ಟ್ ಗುಡ್ ಮೂವಿ ಇನ್ ನೆಟ್ಫ್ಲಿಕ್ಸಾ? ಮೂವಿ ಸೀರೀಸ್ ಬೇಕಾರೆ ಅಲ್ಲಿ ಸಜೆಸ್ಟ್ ಒನ್ ಟೈಮ್ ಪಾಸ್ ಸೀರೀಸ್, ದ ರಾಯಲ್ಸ್ ಅಂತ. ಭೂಮಿ ಪಡ್ನೇಕರ್ ಮತ್ತು ಇನ್ಯಾರೋದು ಫಾರ್ಗಾಟ್ ಹಿಸ್ ನೇಮ್, ಇಶಾನ್ ಕಟ್ಟರ್. ಗುಡ್ ಮೂವಿ ಆನ್ ನೆಟ್ಫ್ಲಿಕ್ಸ್ ಪ್ರಾಬ್ಲಿ ಆ ಆಫೀಸರ್. ಹೌ ಯು ಬಿಕೇಮ್ ಸೋ ರಿಚ್ ಅಂತೆ ನಂದಕುಮಾರ್ ರೀ. ದಿಸ್ ಇಸ್ ಮೈ 18th year ಇನ್ ಬಿಗ್ FM. ಒಂದು. ಎರಡನೇದು, ಐ ಹ್ಯಾವ್ ಕ್ರಿಯೇಟೆಡ್ ಮಲ್ಟಿಪಲ್ ಸ್ಟ್ರೀಮ್ಸ್ ಆಫ್ ಇನ್ಕಮ್. ಮೂರನೇದು, ಐ ಹ್ಯಾವ್ ಅಪ್ಗ್ರೇಡೆಡ್ ಮೈ ಸೆಲ್ಫ್, ಅಪ್ಸ್ಕಿಲ್ಡ್ ಮೈ ಸೆಲ್ಫ್ ಕಾಲಕ್ಕೂ. ಆ್ಯಂಡ್ ಅನ್ನೆಸೆಸರಿ ದುಂದು ವೆಚ್ಚ ಎಲ್ಲೂ ಮಾಡಿಲ್ಲ. ದುಡ್ದಿರೋ ದುಡ್ಡನ್ನು ರಿಯಲ್ ಎಸ್ಟೇಟು, ಗೋಲ್ಡು ಇಲ್ಲಿ ಹಾಕಿರೋದ್ರಿಂದಾಗಿ ಬಹುಶಃ ವಿಚ್ ಇಸ್ ಅ ಬ್ಯಾಡ್ ಥಿಂಗ್ ಆ್ಯಂಡ್ ಹ್ಯಾಬಿಟ್ ಯು ವಾಂಟ್ ಟು ಕ್ವಿಟ್ ಇನ್ ಯೋರ್ ಇದು. ಐ ಥಿಂಕ್ ಕೆಲವು ಸತಿ ಡೌಟಿಂಗ್ ಮೈ ಸೆಲ್ಫ್ ಮತ್ತು ಓವರ್ ಥಿಂಕಿಂಗ್, ಆಮೇಲೆ ಥಿಂಕಿಂಗ್ ದ್ಯಾಟ್ ಐ ಆಮ್ ನಾಟ್ ಇನಫ್ ಕೆಲವು ಸತಿ. ಎಸ್ ಐ ಡು. ಸೊ ಐ ಗೆಸ್ ದಟ್ ವಾಸ್ ಇವತ್ತಿನ ಜಸ್ಟ್ ಕ್ಯೂರಿಯಸ್ ಸೆಷನ್ ವಿತ್ ಯು, Q&A. I hope you guys have understood me better. And ಮತ್ತೆ ನೆಕ್ಸ್ಟ್ Q&A ನಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಥ್ಯಾಂಕ್ ಯು. ಆ್ಯಂಡ್ ಇದಿಷ್ಟು ನನ್ನ ಇನ್ಸ್ಟಾ ಫ್ಯಾಮ್ ನನಗೆ ಕಳಿಸಿದಂಥ ಕ್ವೆಶನ್ಸ್ ಆಗಿತ್ತು. ಯೂಟ್ಯೂಬ್ ಫ್ಯಾಮ್ ಕಳಿಸಿ ನಿಮ್ಮ ಪ್ರಶ್ನೆಗಳು, ಡೆಫಿನೆಟ್ಲಿ ಉತ್ತರ ಕೊಡ್ತೀನಿ. ಆ್ಯಂಡ್ ಲಾಟ್ಸ್ ಆಫ್ ಲವ್ ಟು ಯು ಆಲ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಖುಷಿಯಾಗಿರಿ. ಲೈಫಲ್ಲಿ ಏನೇನು ಬೇಕೋ ಅದಕ್ಕೆ ಕನಸು ಕಾಣಿ, ಏಣಿ ಹಾಕಿ, ದುಡೀರಿ, ಅದ್ರ ಕಡೆಗೆ ಪ್ರಿಪ್ರೇಷನ್ ಪ್ಲ್ಯಾನ್ ಅಂತ ಮಾಡ್ಕೊಳ್ಳಿ. ಸೋತ್ರೆ ಹಿಗ್ಬೇಡಿ. ಏನೋ ಹೇಳೋಕೆ ಟ್ರೈ ಮಾಡ್ತಾ ಇದೆ ಅಂತ ನೋಡಿ ಮುಂದಕ್ಕೆ ಹೋಗಿ. ಕೀಪ್ ಟ್ರೈಯಿಂಗ್ ಆ್ಯಂಡ್ ಸ್ಟೇ ಹೆಲ್ದಿ, ಸ್ಟೇ ಫಿಟ್ ಮೆಂಟಲಿ, ಸ್ಟೇ ಫಿಟ್ ಫಿಸಿಕಲಿ. ಆ್ಯಂಡ್ ಒಳ್ಳೊಳ್ಳೆ ವಿಚಾರಗಳನ್ನು ಫೀಡ್ ಮಾಡ್ಕೊಳ್ಳಿ ತಲೆಗೆ. You are what you eat, ಹೇಗೋ, you are what you see, you are what you read, you are what you hear also. So, ಹೋಗಿ ಬರ್ಲಾ?